प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तये तं महान्तम् यं प्रव्रजन्तम् अनुपेतम् अपेतकृत्यं द्वैपायनो विरहकातर आजुहाव पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 20ನೇ ಅಧ್ಯಾಯದಲ್ಲಿ ಇವತ್ತು 9ನೇ ಪದ್ಯ. ತದ್ವೀಪಾಧಿಪತಿಃ ಪ್ರಿಯವ್ರತಾತ್ಮಜೋ ಯಜ್ಞಬಾಹುಃ ಸ್ವಸುತೇಭ್ಯಃ ತನ್ನಾಮಾನಿ ಸಪ್ತವರ್ಷಾಣಿ ವ್ಯಭಜತ್. ಸುರೋಚನಂ ಸೌಮನಸಂ ರಮಣಕಂ ದೇವಬರ್ಹಂ ಪಾರಿಭದ್ರಂ ಆಪ್ಯಾಯನಂ ಅಭಿಜಾತಂ ಇತಿ. ಶಾಲ್ಮಲಿ ದ್ವೀಪ ಅದು ಜಂಬೂ ವೃಕ್ಷಕ್ಕಿಂತಲೂ ಕೂಡ 1.5 ಪಟ್ಟು ಹೆಚ್ಚು ಎತ್ತರ ಇರುವಂತಹ ಒಂದು ಪ್ಲಕ್ಷ ವೃಕ್ಷದಷ್ಟೇ ದೊಡ್ಡದಾದಂತಹ ಶಾಲ್ಮಲಿ ವೃಕ್ಷ ಇರುವಂಥದ್ದು. ಅಂತಹ ಶಾಲ್ಮಲಿ ದ್ವೀಪದಲ್ಲಿ ಗರುಡದೇವರು ಭಗವಂತನನ್ನ ಕೊಂಡಾಡ್ತಾ ಆ ವೃಕ್ಷದ ಕೆಳಗೆ ಇದ್ದಾರೆ ಎನ್ನುವುದನ್ನ ನಿನ್ನೆ ದಿವಸ ನಾವು ನೋಡಿದ್ವಿ. ಈ ಶಾಲ್ಮಲ ದ್ವೀಪಕ್ಕೆ ಒಡೆಯನಾಗಿರ್ತಕ್ಕಂಥವನು ಯಾರು ಅಂದರೆ ಪ್ರಿಯವ್ರತ ಮಹಾರಾಜನ ಮತ್ತೊಬ್ಬ ಮಗ ಯಜ್ಞಬಾಹು ಅಂತ. ಹಿಂದೆನೂ ಕೂಡ ನಾವು ಪ್ರಿಯವ್ರತನ ಒಬ್ಬ ಮಗ ಯುಧ್ಮಜಿಹ್ವಾ ಅಂತನ್ನೋನು ಲಕ್ಷದ್ವೀಪದ ಅಧಿಪತಿ ಅಂತ ನೋಡಿದ್ವಿ. ಆ ಲಕ್ಷದ್ವೀಪದ ಅಧಿಪತಿಯಾದ ಯುಧ್ಮಜಿಹ್ವನೂ ಒಬ್ಬ ಪ್ರಿಯವ್ರತ ರಾಜನ ಮಗ. ಈಗ ಈ ಶಾಲ್ಮಲ ದ್ವೀಪದ ಅಧಿಪತಿಯಾಗಿರ್ತಕ್ಕಂತಹ ಯಜ್ಞಬಾಹು ಅಂತನ್ನೋನು ಮತ್ತೊಬ್ಬ ಪ್ರಿಯವ್ರತನ ಮಗನೇ. ಇವನಿಗೂ ಕೂಡ 7 ಜನ ಮಕ್ಕಳು. ಅಲ್ಲಿ ಯುಧ್ಮಜಿಹ್ವನಿಗೂ 7 ಜನ ಮಕ್ಕಳಿದ್ರು. ಆ 7 ಜನ ಮಕ್ಕಳಿಗೆ ತನ್ನ ಈ ದ್ವೀಪವನ್ನೇ 7 ಭಾಗ ಮಾಡಿ ಅವುಗಳಿಗೆ ಹೆಸರನ್ನಾಗಿ ಇಟ್ಟ. ಅದೇ ಮಕ್ಕಳ ಹೆಸರನ್ನೇ ಆ ದ್ವೀಪಗಳಿಗೆ ಇಟ್ಟ ಅಂತ ಹೇಳಿದ್ರಲ್ಲ, ಹಾಗೆ ಇಲ್ಲೂ ಕೂಡ ಶಾಲ್ಮಲ ದ್ವೀಪಕ್ಕೆ 7 ತನ್ನ ಮಕ್ಕಳ ಹೆಸರನ್ನ ಆ 7 ವರ್ಷಗಳಿಗೆ ಹಂಚಿಕೊಟ್ಟಿದ್ದಾನೆ. ಯಾವುದಾವುದದು 7 ವರ್ಷಗಳು? ಸುರೋಚನ,
ಸೌಮನಸ, ರಮಣಕ, ದೇವಬರ್ಹ, ಪಾರಿಭದ್ರ ವರ್ಷ, ಆಪ್ಯಾಯನ ವರ್ಷ, ಅಭಿಜಾತ ವರ್ಷ ಅಂತ ಹೀಗೆ 7. ಇದು ತನ್ನ ಮಕ್ಕಳ ಹೆಸರೇ. ಆ ಮಕ್ಕಳ ಹೆಸರನ್ನೇ ಆ 7 ದ್ವೀಪಗಳಿಗೆ ಇಟ್ಟಿದ್ದಾನೆ. ಯಜ್ಞಬಾಹು ಎಂಬತಕ್ಕಂತಹ ಪ್ರಿಯವ್ರತನ ಒಬ್ಬ ಮಗ, ಅವನು ಈ ಶಾಲ್ಮಲ ದ್ವೀಪಕ್ಕೆ ಅಧಿಪತಿ. ತದ್ವೀಪಾಧಿಪತಿ ಪ್ರಿಯವ್ರತಾತ್ಮಜೋ ಯಜ್ಞಬಾಹು ಸ್ವಸುತೇಭ್ಯ ತನ್ನಾಮಾನಿ 7 ವರ್ಷಾಣಿ ವ್ಯಭಜತ್. ಸುರೋಚನಂ, ಸೌಮನಸಂ, ರಮಣಕಂ, ದೇವಬರ್ಹಂ, ಪಾರಿಭದ್ರಂ, ಆಪ್ಯಾಯನಂ, ಅಭಿಜಾತಂ ಇತಿ. ತೇಷು ಅದ್ರಯೋ ನದ್ಯಶ್ಚ ಸಪ್ತೈವ ಅಭಿಜ್ಞಾತಾಃ ಸ್ವರಸಃ ಶತಶೃಂಗೋ ವಾಮದೇವಃ ಕುಂದೋ ಮುಕುಂದಃ ಪುಣ್ಯವರ್ಷಃ ಸಹಸ್ರಶ್ರುತಿಃ ಇತಿ. ಅನುಮತಿಃ ಸಿನೀವಾಲಿ ಸರಸ್ವತಿ ಕುಹೂ ರಜನಿ ನಂದ ರಾಕ ಇತಿ. ಈ 7 ವರ್ಷಗಳೇನಿದ್ದಾವೆ, ಸುರೋಚನ, ಸೌಮನಸ, ರಮಣಕ, ದೇವಬರ್ಹ, ಪಾರಿಭದ್ರ, ಆಪ್ಯಾಯನ, ಅಭಿಜಾತ ಅಂತನ್ನೋ ಈ 7 ವರ್ಷಗಳಲ್ಲಿ 7 ಪರ್ವತಗಳು ಮತ್ತು 7 ನದಿಗಳು ಇದ್ದಾವೆ. ಪ್ರಸಿದ್ಧವಾದಂತಹ ಇಲ್ಲಿ ಪುಣ್ಯ ವರ್ಷಗಾನ್ ಹೇಳಿರಿ ನೀವು. ಇಲ್ಲಿ ಒಂದು ಪುಷ್ಪ ವರ್ಷಗಾನ್ ಇದೆ ನಮ್ಮ ಬುಕ್ಲಿ. ಕುಂದೋ ಮುಕುಂದಗ ಪುಷ್ಪ ವರ್ಷಗ, ನೀವು ಪುಣ್ಯ ವರ್ಷಗಾನ್ ಹೇಳಿದೆ ಹಂಗಿತ್ತು. ಪುಣ್ಯ ವರ್ಷ ಅಂತ ನನ್ನ ಪುಸ್ತಕದಲ್ಲಿದೆ. ತೇಷು ಪುಷ್ಪ ವರ್ಷ ಇದ್ಯಾವುದು ವ್ಯತ್ಯಾಸ? ತೇಷು ಅದ್ರಯೋ ನದ್ಯಶ್ಚ ಪುಷ್ಪ ವರ್ಷ ಅಂತಾನೆ. ಪುಷ್ಪ ವರ್ಷ ಅಂತಿದೆ. ಹಿಂದಿನ ಶ್ಲೋಕದಲ್ಲೂ ಕೂಡ ದೇವವರ್ಷ ಅಂತ ಇದೆ. ರಮಣಕಂ ದೇವವರ್ಷ, ರಮಣಕಂ ದೇವಬರ್ಹಂ ದೇವವರ್ಷಂ ಅಂತಿದೆ. ಇಲ್ಲಿ ಪುಷ್ಪವರ್ಷ ಅಂತ. ಪುಷ್ಪವರ್ಷ ಮತ್ತು ಪುಣ್ಯವರ್ಷ ಅಂತ 2 ಹೆಸರಿರಬಹುದು. ದೇವವರ್ಷಂ ಆದ್ಮೇಲೆ ಪಾರಿಭದ್ರಂ ಅಂತ ಇದೆ. ಪಾರಿಭದ್ರ ಇದೆ, ಅದು ನಾನು ಹೇಳಿದೆ. ಆ ಕೊನೆಗೆ ವಿಜ್ಞಾತಂ, ಅವಿಜ್ಞಾತಂ, ಆಪ್ಯಾಯನಂ, ಅಭಿಜಾತಂ. ವ್ಯಾಖ್ಯಾನದಲ್ಲೇನ ಏನು ಬರೆಯೋದಿಲ್ಲ, ಅಷ್ಟೇ. ಸರಿ, 2 ಹೆಸರಿರ್ಬೋದು, ವ್ಯತ್ಯಾಸ ಇರಬಹುದು. 7 ವರ್ಷಗಳಲ್ಲಿ ಇರುವಂತಹ 7 ಪರ್ವತಗಳು, 7 ನದಿಗಳು, ಪ್ರಸಿದ್ಧವಾದಂತಹ 7 ಪರ್ವತಗಳು ಮತ್ತು ಪ್ರಸಿದ್ಧವಾದಂತಹ 7 ನದಿಗಳು. ಇವೆಲ್ಲ ಮಹಾನದಿಗಳು. ಯಾವ್ದ್ಯಾವುದು ಅಂತಂದ್ರೆ, ಪರ್ವತಗಳು ಯಾವುದು ಅಂದರೆ ಸ್ವರಸ ಪರ್ವತ, ಶತಶೃಂಗ ಪರ್ವತ, ವಾಮದೇವ, ಕುಂದ, ಮುಕುಂದ, ಪುಣ್ಯವರ್ಷ ಅಥವಾ ಪುಷ್ಪವರ್ಷ, ಮತ್ತೆ ಸಹಸ್ರಶ್ರುತಿ ಅಂತ. ಇದು 7 ಮರ್ಯಾದಾ ಪರ್ವತಗಳು. ಇನ್ನು 7 ನದಿಗಳು ಯಾವುದು ಅಂದರೆ ಅನುಮತಿ, ಸಿನಿವಾಲಿ, ಸರಸ್ವತಿ, ಕುಹೂ, ರಜನಿ, ನಂದ, ರಾಕ ಅಂತ. ಇದು 7 ಮಹಾನದಿಗಳು. ಇಲ್ಲಿ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್. ಸಗಶ್ರುತಿಯಿಂದ ನೀವು ಸಹಸ್ರ ಶ್ರುತಿ ಹೇಳಿರಿ, ರೈಟ್? ಸಗಶ್ರುತಿ ಇತಿ ಅಂದ್ಕೊಂಡಿದ್ದಾರ. ಸಹಸ್ರಶ್ರುತಿ ಅಂತಿದೆ, ಅಲ್ಲೇನಿದೆ? ಸಹಶ್ರುತಿ ಅಂತಿದೆ. ಅಲ್ಲಿ ವ್ಯತ್ಯಾಸ ಇದೆ. ಹೆಸರಿನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಇರಲಿ. ತೇಷು ಅದ್ರಯೋ ನದ್ಯಶ್ಚ ಸಪ್ತೈವಾಭಿಜ್ಞಾತಾಃ ಸ್ವರಸಃ ಶತಶೃಂಗೋ ವಾಮದೇವಃ ಕುಂದೋ ಮುಕುಂದಃ ಪುಣ್ಯವರ್ಷಃ ಸಹಸ್ರಶ್ರುತಿಃ ಇತಿ.
ಅನುಮತಿ ಸಿನಿವಾಲಿ ಸಹಸ್ವತಿ ಕುಹು ರಜನಿ ನಂದ ರಾಕಾ ಇತಿ. ತದ್ವರ್ಷಪುರುಷಾಃ ಶ್ರುತಧರ ವೀರ್ಯಧರ ವಸುಂಧರೇಧ್ಮಧರ ಸಂಜ್ಞಾ ಭಗವಂತಂ ವೇದಮಯಂ ಸೋಮಾಂ ಆತ್ಮಾನಂ ವೇದೇನ ಯಜಂತೆ. ಈ ಶಾಲ್ಮಲ ದ್ವೀಪ ವರ್ಷದಲ್ಲಿ ಅನೇಕ ವರ್ಷಗಳೆಲ್ಲ ಇದ್ದಾವಲ್ಲ, ಅದರಲ್ಲೆಲ್ಲ ಅಲ್ಲಿರ್ತಕ್ಕಂತಹ ಜನರು, ಅಲ್ಲಿಯೂ 4 ವರ್ಣಗಳು, ಶ್ರುತಧರ, ವೀರ್ಯಧರ, ವಸುಂಧರ, ಇದ್ಮಧರ ಅಂತ ಇದು 4 ವರ್ಣಗಳು. ಈ ವರ್ಷದಲ್ಲಿರುವಂತಹ 4 ವರ್ಣಗಳ ಹೆಸರುಗಳು ಹೀಗೆ. ಹಿಂದಿನ ವರ್ಣಗಳ ಹೆಸರು ಬೇರೆ ಇತ್ತು, ಹಿಂದಿನ ವರ್ಷದಲ್ಲಿ ಇರುವಂಥವ್ರದ್ದು. ಅದೇ ಥರ ಇಲ್ಲಿರ್ತಕ್ಕಂತಹ ವರ್ಣಗಳು ಶ್ರುತಧರ ಅಂತ, ವೀರ್ಯಧರ, ವಸುಂಧರ, ಇದ್ಮಧರ. ಇವರೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದನ್ನೇ ಈ ರೀತಿ ಹೆಸರಿನಿಂದ ಕರೀತಾರೆ. ಶ್ರುತಧರರು ಬ್ರಾಹ್ಮಣರು. ಶ್ರುತ ಅಂದರೆ ವೇದಗಳನ್ನು ಶ್ರವಣ ಮಾಡಿ, ಅಧ್ಯಯನ ಮಾಡಿ, ಶಾಸ್ತ್ರ ಪಾಠ ಪ್ರವಚನಗಳನ್ನು ಮಾಡ್ತಕ್ಕಂಥವರು ಶ್ರುತರು, ಶ್ರುತಧರ. ವೀರ್ಯಧರ, ವೀರ್ಯ ಪರಾಕ್ರಮಗಳಿಂದ ಪ್ರಸಿದ್ಧರಾದಂತಹ ಕ್ಷತ್ರಿಯರು, ವೀರ್ಯಧರ. ವಸುಂಧರ ಅಂದರೆ ಹಣ, ವಸು ಅಂದರೆ ಸಂಪತ್ತು, ಹಣಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರಗಳು, ವೈಶ್ಯರ ಕರ್ಮ, ವಸುಂಧರ. ಇದ್ಮಧರ ಅಂತನ್ನೋದು ಶೂದ್ರರಿಗೆ ಹೆಸರು. ಅದು ಬೇರೆ ರೀತಿಯಿಂದ ವ್ಯುತ್ಪತ್ತಿ ಮಾಡಿ ಸೇವಕರು ಅನ್ನೋ ಅರ್ಥವನ್ನು ಮಾಡಿಕೊಳ್ಬೋದು. ಇದ್ಮಧರ ಅಂತ ಈ ಥರ 4 ವರ್ಣಗಳ ಜನರು ಅಲ್ಲಿ ಸೋಮಾಂತರ್ಗತನಾದ ಭಗವಂತನನ್ನ ಆರಾಧನೆ ಮಾಡ್ತಾರೆ. ವೇದ ಪ್ರತಿಪಾದ್ಯರಲ್ಲೇ ಅತ್ಯಂತ ಮುಖ್ಯನಾಗಿರ್ತಕ್ಕಂಥವನು, ಸೋಮನ ಅಂತರ್ಯಾಮಿಯಾಗಿರ್ತಕ್ಕಂತಹ ಸ್ವಾಮಿ ಭಗವಂತ ಏನಿದ್ದಾನೆ, ಆ ಭಗವಂತನನ್ನ ವೇದೇನ ಯಜಂತೆ, ವೇದ ಮಂತ್ರಗಳಿಂದ ಆರಾಧನೆ ಮಾಡ್ತಾರೆ. ವೇದಮಯಂ ವೇದೇನ ಯಜಂತೆ ಅಂತ, ವೇದಮಯನಾದ ಭಗವಂತನನ್ನ ವೇದಗಳಿಂದಲೇ ಆರಾಧನೆ ಮಾಡ್ತಾರೆ ಅಂತ ಹಿಂದೆನೂ ಹಾಗೆ ಬಂತು. ವೇದಮಯ ಭಗವಂತ ಅಂದರೆ ವೇದ ಪ್ರತಿಪಾದ್ಯ ಅಂತ ಅರ್ಥ. ಭಗವಂತಂ ವೇದಮಯಂ, ಭಗವಂತನಾದ ವೇದ ಪ್ರತಿಪಾದ್ಯನಾದ ಆ ನಾರಾಯಣನನ್ನ, ಸೋಮಾಮಾತ್ಮಾನಂ ಅಂದರೆ ಸೋಮನ ಅಂತರ್ಗತನಾದ ಸ್ವಾಮಿಯನ್ನ, ಸೋಮಾಂತರ್ಯಾಮಿಯಾಗಿರ್ತಕ್ಕಂತಹ ಆ ಭಗವಂತನನ್ನ ವೇದೇನ ಯಜಂತೆ, ವೇದ ಮಂತ್ರಗಳಿಂದ ಆರಾಧನೆ ಮಾಡ್ತಾರೆ. ತದ್ವರ್ಷ ಪುರುಷಾಃ ಶ್ರುತಧರ ವೀರ್ಯಧರ ವಸುಂಧರ ಇದ್ಮಧರ ಸಂಜ್ಞಾ ಭಗವಂತಂ ವೇದಮಯಂ ಸೋಮಾಮಾತ್ಮಾನಂ ವೇದೇನ ಯಜಂತೆ. ಇಲ್ಲಿ ಬಂದು ಊರ್ಧ್ವಧರ ಅಂತ, ಸೋಮಂ ಸ್ವಲ್ಪ ಇಲ್ಲಿ ಬಂದು ಊರ್ಧ್ವಧರ ಇದೆ, ಇದ್ವಧರ ವಸುಂಧರ ಊರ್ಧ್ವಧರ ಸಂಜ್ಞಾ ಅಂತಿದೆ ಅಲ್ವಾ? ನನ್ನ ಪುಸ್ತಕದಲ್ಲಿ ಇದ್ಮಧರ ಸಂಜ್ಞಾ ಅಂತಿದೆ, ಅಲ್ಲಿ ವ್ಯತ್ಯಾಸ ಇದೆ. ಆಚಾರ್ಯ, ನನ್ನ ಬುಕ್ ಅಲ್ಲಿ ಸಂಧರ ಅಂತ ಅದ, ಸಂಧರಜ್ಞ, ಸಂಧರ ಸಂಜ್ಞಾ, ಇಷಂಧರ ಅದು ಸಂಧರ. ವಸುಂಧರ, ಶ್ರುತಿಧರ, ವೀರ್ಯಧರ, ವಸುಂಧರ, ಇಷಂಧರ ಅದು ಇಷಂಧರ ಸಂಜ್ಞಾ. ಹೇಳಿ 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 ಏನ್ ಹೇಳ್ತಾ ಇದ್ರಲ್ಲ ಹೇಳಿ. ಶ್ರುತಧರ ವೀರ್ಯಧರ ವಸುಂಧರೆ ಶಂಧರಜ್ಞ ಸಂಜ್ಞಾ. ಓಹೋ, ಇಷಂಧರ ಅಂತಿದೆ ಆ ಹೆಸರು. ಕೆಲವು ಕಡೆಗೆ ಇಷಂಧರ ಅಂತ ಇದೆ, ಕೆಲವು ಕಡೆಗೆ ಇದ್ಮಧರ ಅಂತ ಇದೆ, ಕೆಲವು ಕಡೆಗೆ ಊರ್ಧ್ವಧರ ಅಂತ ಇದೆ. 3 ರೀತಿ ವ್ಯತ್ಯಾಸ ಇದೆ, ಪಾಠಾಂತರ ಇದೆ. ಇನ್ನೊಂದು ಪ್ರಶ್ನೆ ಇಲ್ಲಿ, ಈಗ ದೇವತೆಗಳೇ ಬಂದು ಜಾತಿ ಇಲ್ಲಲ್ಲ, ಅವ್ರ ದೇವತೆಯೇ ಬಂದು ಜಾತಿ ಅಭಿಮಾನತ್ವ ಉಂಟು, ಅವ್ರ ಜಾತಿ ವಿಭಾಗವು ಇಲ್ಲಲ್ಲ ದೇವತೆಗೆ.
ಎಲ್ಲಾ ವರ್ಣಗಳು ಎಲ್ಲಾ ಕಾಲದಲ್ಲೂ ಇರ್ತವೆ ದೇವತೆಗಳಿಗೆ. ಸೊ ಈ ತರ ಇಲ್ಲಿ ವಿಭಾಗ ಬಂದು ಈ ಮನುಷ್ಯರಲ್ಲಿ ಇದ್ದಾರ ಅವ್ರಿಗೆ ಆ ತರ ಜಾತಿನ ತಕೊಂಬೋಕ ಹೆಂಗಿಲ್ಲಿ? ಹೌದು, ಅವಾಗ ನೋಡಿದ್ವಲ್ಲ ನಾವು, ಹ್ಮ್. ಅಪರೋಕ್ಷ ಜ್ಞಾನಿಗಳು ಅಲ್ಲಿರ್ತಾರೆ ಅಂತಾನೆ ಹಾಗೆ ವಿಚಾರ ಮಾಡಿದ್ವಲ್ಲ. ಪುರುಷ ಜ್ಞಾನದ ಆದ ಮೇಲೆ ಕೂಡ ಅವರಿಗೆ ಬಂದು ಆ ಜಾತಿ ಹಂಗೆ ಇದ್ದಾರೆ, ಅವ್ರ ಸ್ವರೂಪ ಜಾತಿ ಹಂಗೆ ಇದ್ದು ಬಿಡ್ತಾನೆ. ಸೊ ಅಲ್ಲಿ ಬಂದು ಸೊ ಇದೆಲ್ಲ ಬಂದು ಈ ಜಾತಿ ಎಂಬುದು ಮನುಷ್ಯನ ವಿವಕ್ಷೆಯಿಂದ, ರೈಟ್? ತಮ್ಮ ಮನುಷ್ಯರು, ಅಪುರುಷ ಜ್ಞಾನಿ ಮನುಷ್ಯರು. ದೇವತೆಗಳಿಗೂ ವರ್ಣಗಳಿದ್ದಾವೆ, ಆದರೂ ಅವರು ಎಲ್ಲಾ ವರ್ಣದ ಏನು ನಿಯಮಗಳನ್ನ ಎಲ್ಲಾ ಕಾಲದಲ್ಲೂ ಆಚರಣೆ ಮಾಡ್ತಾರೆ. ಹಂಗಂದ್ರೆ ಈ ವಾಯುದೇವರು ತಗೊಂಡ್ರೆ ಏನ್ ತಗೊಂಬರಿ ನೀವು? ವಾಯುದೇವರು ಕ್ಷತ್ರಿಯರು, ರೈಟ್. ಅದೇ ಬ್ರಹ್ಮದೇವರು ಬ್ರಾಹ್ಮಣಿಯ ಇನ್ಚಾರ್ಜ್ ಅಂತಾರಿಲ್ಲವಾ? ಹೌದು. ಆಗ ಬ್ರಹ್ಮ ಪದವಿ ಬರೋದು ಬ್ರಾಹ್ಮಣ ಇಡ್ತಾರೆ, ಆಗ ಹೆಂಗೆ ತಗೊಂಬೋದು? ಹೌದು, ಹಾಗಿದೆ. ಅವರಲ್ಲೂ ಕೂಡ ವರ್ಣ ವ್ಯವಸ್ಥೆ ಇದೆ. ಸ್ವಗೋಭಿಃ ಪಿತೃದೇವೇಭ್ಯೋ ಅವಿಭಜನ್ ಶುಕ್ಲಕೃಷ್ಣಯೋಃ ಅಂಧಪ್ರಜಾನಾಂ ಸರ್ವಾಸಾಂ ರಾಜಾನಃ ಸೋಮಮಸ್ತ್ವಿತಿ. ಭಗವಂತನನ್ನ ಸ್ತೋತ್ರ ಮಾಡೋ ರೀತಿ, ಸ್ವಗೋಭಿ ಪಿತೃದೇವೇಭ್ಯೋ ಅವಿಭಜನ್ ಶುಕ್ಲಕೃಷ್ಣಯೋಃ, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಈ ಎರಡು ಪಕ್ಷಗಳಲ್ಲಿ ಕ್ರಮವಾಗಿ ಪಿತೃಗಳಿಗೆ ಮತ್ತು ದೇವತೆಗಳಿಗೆ ತನ್ನ ಕಿರಣಗಳಿಂದ ಸೋಮರಸ ಎಂಬಂತಹ ಅನ್ನವನ್ನ ಹಂಚಿಕೊಡ್ತಾನೆ ಚಂದ್ರಾಂತರ್ಗತನಾದ ಭಗವಂತ. ಸೋಮ ಏನಿದ್ದಾನಲ್ಲ, ಯಾಕೆಂದ್ರೆ ಸೋಮಾಂತರ್ಯಾಮಿಯಾದ ಭಗವಂತನನ್ನ ಇಲ್ಲಿ ಅವರು ಆರಾಧನೆ ಮಾಡುತ್ತಾರೆ. ಸೋಮ ಅಂದ್ರೆ ಚಂದ್ರ, ಆ ಚಂದ್ರನಲ್ಲಿ ಏನು ಕಿರಣಗಳಿದ್ದಾವಲ್ಲ, ಆ ಚಂದ್ರನ ಕಿರಣಗಳನ್ನ ಅವನು ಏನ್ ಮಾಡ್ತಾನೆ, ಶುಕ್ಲ ಪಕ್ಷದಲ್ಲಿ ತನ್ನ ಕಿರಣಗಳಿಂದ ಸೋಮರಸ ಎಂಬ ಅನ್ನವನ್ನ ಪಿತೃಗಳಿಗೆ ಹಂಚಿಕೊಡ್ತಾನೆ. ಕೃಷ್ಣ ಪಕ್ಷದಲ್ಲಿ ತನ್ನ ಕಿರಣಗಳೆಂಬ ಸೋಮರಸ ಅನ್ನೋ ಒಂದು ಅನ್ನವನ್ನ ದೇವತೆಗಳಿಗೆ ಹಂಚಿಕೊಡ್ತಾನೆ. ಹೀಗೆ ಮಾಡುವಂತಹ ಚಂದ್ರಾಂತರ್ಗತನಾದ ಭಗವಂತ ಏನಿದ್ದಾನೆ, ಅವನು ಪ್ರಜೆಗಳಾದಂತಹ ನಮಗೆಲ್ಲರಿಗೂ ಕೂಡ ಒಳ್ಳೆ ಆನಂದವನ್ನ, ಉಲ್ಲಾಸವನ್ನ ಕೊಡಲಿ ಅಂತ. ಸೋಮೋನು ಆಸ್ತ್ವಿತಿನ ಆಚಾರ್ಯ. ಸೋಮಂ ಅಸ್ತು ಇತಿ. ಸೋಮಂ ಇಲ್ಲಿ ಸೋಮೋ ನ ಆಸ್ತ್ವಿತಿ ಅಂತಿದೆ. ಬಹಳ ವ್ಯತ್ಯಾಸ ಇದೆ. ರಾಜ ಅಸ್ತು, ರಾಜಾಂಧಃ ಅಂತಿದೆ. ರಾಜ ಅಸ್ತು ಅಂತಂದ್ರೆ ರಂಜಕನಾಗಲಿ ಅಂತ ಅಲ್ಲಿಗೆ ಅನ್ವಯ ಮಾಡ್ಕೊಳ್ಬೇಕು. ಸೋಮಃ ನಹ ನಮಗೆ, ರಾಜ ಅಸ್ತು ಅಂದ್ರೆ ರಂಜಕನಾಗಲಿ, ಆನಂದವನ್ನು ಉಂಟು ಮಾಡಲಿ. ಇದು ದೀರ್ಘ ಅಲ್ಲ, ಹ್ರಸ್ವ, ಅಸ್ತ್ವಿತಿ. ಅಸ್ತು ಇತಿ. ಸರಿ, ನಮಗೆ ಸುಖವನ್ನ ತಂದುಕೊಡ್ಲಿ ಅಂತ ಅನ್ನೋದು ಒಟ್ಟು ತಾತ್ಪರ್ಯ. ಆಚಾರ್ಯ, ನೀವು ಒಂದು ಅವಿಭಜನ್ ಹೇಳಿದ್ರು, ಇಲ್ಲಿ ಒಂದು ವಿಭಜನ್. ಹೌದು, ಎರಡು ಪಾಠ ಇದೆ. ಸ್ವಗೋಭಿ ಪಿತೃದೇವೇಭ್ಯೋ ವಿಭಜನ್ ಶುಕ್ಲ ಕೃಷ್ಣಯೋಹೋ ಅಂತ ವಿಭಜನ್ ಅಂತಾನೆ ಹೇಳಬೇಕು. ಪಿತೃದೇವೇಭ್ಯೋ ವಿಭಜನ್ ಶುಕ್ಲ ಕೃಷ್ಣಯೋಹೋ, ಅವಿಭಜನ್ ಅಲ್ಲ, ವಿಭಜನ್ ಅಂತಾನೆ. ವಿಭಾಗ ಮಾಡಿ ಕೊಡ್ತಾನೆ ಅಂತ ಅರ್ಥ. ತನ್ನ ಕಿರಣಗಳನ್ನ ವಿಭಾಗ ಮಾಡಿ ಕೊಡ್ತಾನೆ, ಅವುಗಳನ್ನ ಹಂಚ್ತಾನೆ ಅಂತ ಅರ್ಥ. ಇಲ್ಲಿ ನಾನು ಏನ್ ನೋಡ್ತಾ ಇದ್ದೇನೆ ಅಂದ್ರೆ,
ಇದು ಪದರತ್ನಾವಳಿಯಲ್ಲಿ ಬಂದು ಶುಕ್ಲ ಕೃಷ್ಣಯೋರುಭಯೋ ಪಕ್ಷರಪಿ ಗೋಭಿಹಿ ಸುಧಾ ಲಕ್ಷಣ ಈಗಿನ ಕೊಟ್ಟಿದ್ದಾರಲ್ಲ, ಏನ್ ಹೇಳ್ತಾರಲ್ಲಿ? ಕಿರಣ. ಸುಧಾ ಅಂದ್ರೆ ಬೆಳದಿಂಗಳು. ಚಂದ್ರನ ಕಿರಣಕ್ಕೆ ಸುಧಾ ಅಂತ ಹೆಸರು. ಆ ಚಂದ್ರನ ಕಿರಣಗಳಿಂದ ಅವನು ಅದನ್ನು ಕೊಡ್ತಾನೆ. ಕಿರಣಗಳಿಂದ ಹಂಚಿಕೊಡೋದು. ಸೋಮರಸ ಅನ್ನೋ ಅನ್ನವನ್ನ ಹಂಚಿಕೊಡ್ತಾನೆ ಅವನ ಕಿರಣಗಳಿಂದ. ಸುಧಾಲಕ್ಷಣೈ ಸ್ವಗೋಭಿ. ಕಿರಣ ಎಂಬಂತಹ ತನ್ನ ಆ ಸೋಮರಸ ಎಂಬ ಅನ್ನವನ್ನ ವಿಭಜನ್ ಹಂಚಿಕೊಡ್ತಕ್ಕಂಥವನು. ಪಿತೃ ದೇವೇಭ್ಯ ಅಂತ. ಪಿತೃಗಳಿಗೂ ಮತ್ತು ದೇವತೆಗಳಿಗೂ ಅಂತ ಅರ್ಥ. ಶುಕ್ಲ ಕೃಷ್ಣಯೋಹೋ ಅಂತ. ಇಲ್ಲಿ ಶುಕ್ಲ ಪಕ್ಷದಲ್ಲಿ ಪಿತೃಗಳಿಗೆ, ಕೃಷ್ಣ ಪಕ್ಷದಲ್ಲಿ ದೇವತೆಗಳಿಗೆ ಅಂತ ಹಾಗೆ ಬರೀತಾರೆ. ಕೃಷ್ಣ ಪಕ್ಷದಲ್ಲೇ ಪಿತೃಗಳಿಗಾಗಬಹುದಾ ಅಂತ ನೋಡ್ತಾ ಇದ್ದೇನೆ ನಾನು. ಪಿತೃದೇವೇಭ್ಯ ಪಿತೃದೇವಾನ್ ಉದ್ದೇಶ್ಯ ಸೋಮಲಕ್ಷಣಂ ಅಂಧೋ ಅನ್ನಂ ವಿಭಜನ್. ಶುಕ್ಲ ಕೃಷ್ಣಯೋಃ ಪಿತೃದೇವಾನ್ ಉದ್ದೇಶ್ಯ. ಪಿತೃದೇವೇಭ್ಯ ಪಿತೃದೇವಾನ್ ಉದ್ದೇಶ್ಯ ಸೋಮರಸಂ ಅಂಧಃ ಅನ್ನಂ ವಿಭಜನ್ ನಃ ಅಸ್ಮಾಕಂ ರಂಜಕೋ ಅಸ್ತು. ಶುಕ್ಲ ಪಕ್ಷದಲ್ಲಿ ಪಿತೃಗಳಿಗೆ ದೇವತೆಗಳಂತಾನೆ ಇರ್ಬೇಕಾಗ್ತಾರೆ. ಶುಕ್ಲ ಪಕ್ಷದಲ್ಲಿ ದೇವತೆಗಳು, ಕೃಷ್ಣ ಪಕ್ಷದಲ್ಲಿ ಪಿತೃಗಳಿಗೆ ಅಂತನಾ? ಪಿತೃಗಳಿಗೆ ಅಂತ ಇರ್ಬೇಕು. ಅಬ್ಸರ್ವೇಷನ್ ಹಾಗಿತ್ತಾನೆ, ನಮ್ಮ ಅಬ್ಸರ್ವೇಷನ್ ಎಲ್ಲ ಹಾಗೆ ಅಲ್ವಾ? ಹಾಗೆ ಇದೆ, ಅದಕ್ಕೆ ಡೌಟ್ ಬರ್ತಾ ಇದೆ ನನಗೆ. ಆದ್ರೆ ಇಲ್ಲಿ ಶುಕ್ಲ ಕೃಷ್ಣಯೋಹೋ ಅಂತಿದೆ. ಆರ್ಡರ್ ಪ್ರಕಾರ ಕೃಷ್ಣ ಶುಕ್ಲಯೋಹೋ ಅಂತಿದೆ ನಮ್ಮಲ್ಲಿ. ಇಲ್ಲ, ನಮ್ಮಲ್ಲಿ ಶುಕ್ಲ ಕೃಷ್ಣಯೋಹೋ ಅಂತಿದೆ. ಹೌದಾ? ಶುಕ್ಲ ಕೃಷ್ಣಯೋಹೋ ಅನ್ನೋ ಆರ್ಡರ್ ಇದೆ. ಪಿತೃದೇವೇಭ್ಯ ಅಂತ ಆರ್ಡರ್ ಇದೆ. ಮೊದಲು ಪಿತೃ ಅಂತಿದೆ, ಆಮೇಲೆ ದೇವ ಅಂತಿದೆ. ಮೊದಲು ಶುಕ್ಲ ಇದೆ, ಆಮೇಲೆ ಕೃಷ್ಣ ಇದೆ. ಹಾಗಾಗಿ ನಮಗೆ ಡೌಟ್ ಬರ್ತಾ ಇದೆ. ಎರಡೂದಲ್ಲಿಯೂ ಬಂದು ಆಗದ ತಗೊಂತಾರೆ. ಈ ತರ ನಾವು ಚಿಂತನೆ ಮಾಡ್ತಾ ಇದ್ದೇವಲ್ಲ, ಇದನ್ನ ಇಟ್ಟುಕೊಂಡೇ ಅವರು ಆ ಪುಸ್ತಕದಲ್ಲಿ ಕೃಷ್ಣ ಶುಕ್ಲ ಯೋಹ ಅಂತ ವ್ಯತ್ಯಾಸ ಮಾಡಿರ್ಬೋದು. ಹಾಗಾಗಿ ವಿಚಾರ ಮಾಡ್ಬೇಕಿದನ್ನ. ಯಾಕಂದ್ರೆ ಇಲ್ಲಿ ಪಿತೃ ಅಂತಂದ್ರ ಒಂದು ವ್ಯತ್ಯಾಸ ಹೇಳಿಲ್ಲ ಆಚಾರ್ಯ. ಅದು ನನಗೆ ಅನಿಸುತ್ತೆ. ಪಿತೃ ದೇವತೆಗಳಿಗೆ ಬಂದು ಎರಡು ಪಕ್ಷದಲ್ಲಿ ಒಂದು ತನ್ನ ರಶ್ಮಿನ ಕೊಡ್ತಾನೆ ಅಂತ ನನಗೆ ಅನಿಸುತ್ತೆ. ಅದು ತಪ್ಪ ಇರಬಹುದು, ಬಟ್ ಎರಡು ಪಕ್ಷಗಳಲ್ಲಿಯೂ ಕೂಡ ಪಿತೃದೇವತೆಗಳಿಗೆ ಕೊಡ್ತಾನೆ ಅಂತ. ಹೌದು ಹೌದು ಹೌದು. ದೇವತೆಗಳು ಬೇರೆ, ಪಿತೃಗಳಿಗೆ ಬೇರೆ ಅಂತಲ್ಲ ಅಂತ ನೀವು ಹೇಳೋದು. ಹೌದು ಹೌದು. ಅಲ್ಲಿ ವ್ಯಾಖ್ಯಾನದಲ್ಲಿ ನೋಡಿದ್ರೆ ಒಂದ್ ರೀತಿ ಹಾಗೆ ಅನ್ಸುತ್ತೆ ನೀವು ಹೇಳೋ ಪ್ರಕಾರ. ನೀವು ಹಾಗಾದ್ರೆ ವಿಭಜನ್ ಅನ್ನೋ ವರ್ಡ್ ಏನ್ ಮಾಡೋದು? ಅದು ಆ ಕಿರಣಗಳನ್ನ ದಿನ ವಿಭಾಗ ಮಾಡಿ ಕೊಡ್ತಾನೆ. 16 ಕಿರಣಗಳಿದ್ದಾವಲ್ಲ, ದಿನ ಒಂದೊಂದು ವಿಭಾಗ ಮಾಡಿ ಕೊಡ್ತಾನೆ ಅಂತ ಹಾಗಿಟ್ಟುಕೊಳ್ಬಹುದು. ಅದಕ್ಕೇನು ತೊಂದರೆ ಇಲ್ಲ. ಅಲ್ಲಿ ವ್ಯಾಖ್ಯಾನದಲ್ಲಿ ನೋಡುವಾಗ ಪಿತೃದೇವೇಭ್ಯ ಅಂತಿದೆ. ಪಿತೃದೇವಾನುದ್ದೇಶ್ಯ ಅಂದ್ರೆ ಪಿತೃದೇವತೆಗಳನ್ನು ಉದ್ದೇಶಿಸಿ ಅಂತ ಇಷ್ಟೇ ಇದೆ. ಪಿತೃದೇವೇಭ್ಯ ಪಿತೃದೇವಾನುದ್ದೇಶ್ಯ ಅಂತ ಇಷ್ಟೇ ಬರೀತಾರೆ. ಆದ್ರಿಂದ ಇವ್ರು ಹೇಳೋ ಪ್ರಕಾರ ಪಿತೃದೇವತೆಗಳಿಗೆ ಅಂತ ಅಷ್ಟೇ ಅರ್ಥ ಇದೆ. ಅಲ್ಲಿ ಪಿತೃದೇವತೆಗಳು ಮತ್ತು ದೇವತೆಗಳು ಅಂತ ಬೇರೆ ಎರಡೆರಡು ರೀತಿ ಇಲ್ಲ ಅಂತ. ಎರಡೂ ಪಕ್ಷಗಳಲ್ಲಿಯೂ ಕೂಡ ಪಕ್ಷಯೋಹೋ ಉಭಯೋಹೋ ಅಪಿ ಪಿತೃದೇವೇಭ್ಯ ಪಿತೃದೇವತೆಗಳಿಗೆ ಅವನು ಕಿರಣಗಳನ್ನು ವಿಭಾಗ ಮಾಡಿ ಕೊಡ್ತಾನೆ ಅಂತ. ಆದರೆ ಇಲ್ಲಿ ಇವರು ಕನ್ನಡದಲ್ಲಿ ಅನುವಾದ ಮಾಡುವಾಗ ಕ್ರಮವಾಗಿ ಶುಕ್ಲ ಮತ್ತು ಕೃಷ್ಣ ಪಕ್ಷಗಳಲ್ಲಿ ಪಿತೃಗಳಿಗೆ ಮತ್ತು ದೇವತೆಗಳಿಗೆ ಅಂತಾನೆ ಬರೀತಾರೆ. ಅವ್ರು ಹಾಗೆ ಎರಡು ಕಡೆಗೂ ಎರಡು ತರ ಅರ್ಥ ಆಗೋ ತರ ಬರೆದಿದ್ದಾರೆ. ಪಿತೃದೇವೇಭ್ಯ ಅಂತ ಅಷ್ಟೇ ಬರೆದು ಬಿಟ್ಟಿದ್ದಾರೆ. ಪಿತೃದೇವಾನುದ್ದೇಶ್ಯ ಅಂತ. ಪಿತೃದೇವಾನ್ ಅಂದ್ರೆ ಪಿತೃದೇವತೆಗಳು ಅಂತ ಒಂದೇ ರೀತಿ ಅರ್ಥನೂ ಮಾಡಬಹುದು, ಅಥವಾ ಪಿತೃಗಳು ಮತ್ತು ದೇವತೆಗಳು ಅಂತ ಹೀಗೂ ಮಾಡಬಹುದು. ಸಮಷ್ಟ ಪದ ಮಾಡ್ಕೊಂಡು ಸರಿ ಹೊರಟೋದು.
ಬಟ್ ಇಲ್ಲಿ ಬಂದು ಆಚಾರ್ಯ ಈ ಅನ್ನ ಎಂಬುದು ಬಂದು ನಾವು ದೇವತೆಯ ಬಂದು ಸ್ವಾಗ ಮತ್ತು ಸ್ವಧಾ ಪಿತೃಯ ಅದು ಹೇಳ್ತಾರೆ, ಇದು ಬೇರೆಯಾ? ಅದು ಕೊಡೋ ಇದರಲ್ಲಿ ಆ ಪದ ಪ್ರಯೋಗ ಮಾಡಬೇಕು ಅಂತ ಅಷ್ಟೇ. ಅನ್ನ ಅನ್ನನೇ, ಸೋಮರಸ ಅನ್ನೋ ಅನ್ನ. ಓಕೆ. ಸೋಮರಸ ಲಕ್ಷಣಂ ಅಂದಹ ಅನ್ನಂ ವಿಭಜನ್, ಅವರಿಗದು ಅನ್ನ. ಸೋಮರಸ ಅನ್ನೋದು ಅನ್ನ. ಅದನ್ನು ತನ್ನ ಕಿರಣಗಳಿಂದ ಕೊಡ್ತಾನೆ ಚಂದ್ರಾಂತರ್ಯಾಮಿಯಾದ ಭಗವಂತ. ಅವನು ನಮಗೂ ಕೂಡ ರಾಜ ಅಸ್ತು, ರಂಜಕನಾಗಲಿ, ನಮಗೂ ಸುಖವನ್ನು ತಂದು ಕೊಡಲಿ ಅಂತ ಅರ್ಥ. ಸ್ವಗೋಭಿ ಪಿತೃದೇವೇಭ್ಯೋ ವಿಭಜನ್ ಶುಕ್ಲಕೃಷ್ಣಯೋ ಅಂಧ ಪ್ರಜಾನಾಂ ಸರ್ವಾಸಾಂ ರಾಜಾನ ಸೋಮಮಸ್ತ್ವಿತಿ. ಆಚಾರ್ಯ, ಜಸ್ಟ್ ಒಂದು ಪಿತೃದೇವತಾ ಅಂತ ಹೇಳಿದ್ರೆ ಸಾಧಾರಣವಾಗಿ ಹೇಳುವಾಗ ಆವಾಗ ಒಂದು ಪಿತೃದೇವತೆಗಳು ಪಿತೃ ಬೇರೆ ದೇವತೆಗಳು ಆಗಿನ ಹೇಳಲ್ಲ ಅಲ್ವಾ? ಪಿತೃದೇವತೆ ಪಿತೃದೇವತೆ ಅಷ್ಟೇ ಅಲ್ವಾ? ಹಾಗೆ ತಾನು ನೀವು ಹೇಳಿದ್ದೀವಾಗ. ಹೌದೌದು. ನಾನು ಏನ್ ದೇವತೆಗಳು ಒಂದು ನಾವು ಜನರಲಿ ಒಂದು ಇವು ಪಿತೃದೇವತೆಗಳನ್ನ ಹೇಳಿದರೆ ಆವಾಗ ಒಂದು ಅವು ಪಿತೃದೇವತೆಗಳು ಮಾತ್ರ ಇದು ಗುರುತು ಇದೆ ಅಲ್ವಾ? ಇವಾಗ ಪಿತೃದೇವತೆಗಳು ಕೊಡ್ತೇನೆ ನಾನು, ಪಿತೃದೇವತೆಗಳು ನಾನು ಇದು ಕೊಡ್ತೇನೆ, ಏನೋ ಒಂದು ಇದು ಕೊಡ್ತೇನೆ ಅಂದ್ರೆ ಅದು ಸ್ಪೆಸಿಫಿಕ್ ಆಗಿ ಪಿತೃದೇವತೆ ಹೋಗುತ್ತೆ. ಅಲ್ಲಿ ಒಂದು ಪಿತೃ ಬೇರೆ ದೇವತೆ ಬೇರೆ ಇಲ್ಲ ಅಲ್ವಾ? ಪಿತೃ ಬೇರೆ ದೇವತೆಗಳು ಬೇರೆ ಅಂದ್ರೆ ಏನರ್ಥ? ಯಾಕಂದ್ರೆ ಈ ಕಾಂಟೆಕ್ಸ್ಟ್ ಅಲ್ಲಿ ಆ ಕನ್ನಡದಲ್ಲಿ ನೀವು ಅದಕ್ಕೆ ಅಂತದ್ರ ಬಂದಿದೆ ಹೇಳಿದ್ರೆ ಅದಕ್ಕೋಸ್ಕರ ನಾವು ಒಂದು ಜನರಲ್ ಆಗಿ ಪಿತೃದೇವತೆ ಅಂತ ಹೇಳಿದ್ರೆ ಅದು ಪಿತೃದೇವತೆಯಲ್ಲಿ ಒಂದೇ ಒಂದು ಗುಂಪಿನ ಒಂದು ಗುರುತು ಇದೆ ಅಲ್ವಾ? ಅದಕ್ಕೋಸ್ಕರ ಕೇಳಿದೆ ನಾನು. ಅಲ್ಲಿ ಪಿತೃದೇವೇಭ್ಯ ಅಂತ ಇರೋದ್ರಿಂದ ಪಿತೃ ಬೇರೆ ದೇವ ಬೇರೆ ಅಂತ ಮಾಡ್ಕೊಳ್ಳಬಾರದು ಅಂತ ನೀವು ಹೇಳ್ತಿರೋದಾ? ಅದೇ, ಯಾಕಂದ್ರೆ ಪಿತೃದೇವತಾ ಅಂದ್ರೆ ಪಿತೃದೇವತಾ ನಾವು ಹೇಳುವಾಗ ಅದು ಪಿತೃದೇವತೆಗಳು ಮಾತ್ರ ಅಲ್ಲೇ ನಾವು ಗುರುತು ಹೇಳ್ತೇವೆ ನಾವು ಜನರಲಿ, ಅದಕ್ಕೆ ಕೇಳಿದೆ ನಾನು. ಹೌದು. ಆದ್ರೆ ಇಲ್ಲಿ ಪಿತೃ ಅನ್ನೋ ಶಬ್ದದಿಂದ ಪಿತೃದೇವತೆಗಳು, ದೇವ ಅನ್ನೋ ಶಬ್ದದಿಂದ ದೇವತೆಗಳು, ಹೀಗೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಓಕೆ ಓಕೆ ಓಕೆ. ಪಿತೃದೇವತೆಗಳನ್ನ ಕೇವಲ ಪಿತೃ ಅನ್ನೋ ಶಬ್ದದಿಂದಲೂ ಪ್ರಯೋಗ ಮಾಡೋದಿದೆ, ಕರೆಯೋದಿದೆ. ಓಕೆ ಓಕೆ ಓಕೆ. ಪಿತೃಗಳು ಅಂದ್ರೆ ಪಿತೃದೇವತೆಗಳು ಅಂತಾನೆ ಅರ್ಥ. ಓಕೆ, ಸೊ ಇದು ದ್ವಂದ್ವ ಸಮಾಸ ಮಾಡಿ ಹೇಳಿದ್ದಾರೆ. ಪಿತೃ ಅನ್ನೋ ಶಬ್ದದಿಂದ ಪಿತೃದೇವತೆಗಳನ್ನ ಇಟ್ಟುಕೊಂಡು, ದೇವ ಅನ್ನೋ ಶಬ್ದದಿಂದ ಬೇರೆ ದೇವತೆಗಳನ್ನ ಇಟ್ಟುಕೊಂಡು, ಶುಕ್ಲ ಮತ್ತು ಕೃಷ್ಣ ಪಕ್ಷಗಳಲ್ಲಿ ಕ್ರಮವಾಗಿ ಶುಕ್ಲ ಪಕ್ಷದಲ್ಲಿ ಪಿತೃದೇವತೆಗಳಿಗೆ, ಕೃಷ್ಣ ಪಕ್ಷದಲ್ಲಿ ಉಳಿದ ದೇವತೆಗಳಿಗೆ ಕೊಡ್ತಾನೆ, ಹಂಚಿಕೊಡ್ತಾನೆ ಅಂತ ಆ ರೀತಿಯ ಅರ್ಥವನ್ನ ಬರೆದಿದ್ದಾರೆ. ಓಕೆ ಓಕೆ ಓಕೆ. ಹಾಗೆ ಮಾಡ್ಲಿಕ್ಕೆ ಬರ್ತದೆ, ಮಾಡ್ಲಿಕ್ಕೆ ಬರಲ್ಲ ಅಂತೇನಿಲ್ಲ. ಎರಡೂ ವ್ಯಾಖ್ಯಾನಗಳಲ್ಲಿ ಹೇಳಿದ ಪದಗಳನ್ನ ಈ ರೀತಿಯೂ ಅರ್ಥ ಮಾಡ್ಕೊಳಿಕ್ ಬರ್ತದೆ. ಅಥವಾ ಕೇವಲ ಪಿತೃದೇವತೆಗಳಿಗೆ ಅಂತನೂ ಅರ್ಥ ಮಾಡ್ಕೊಳಿಕ್ ಬರ್ತದೆ. ಪಿತೃದೇವೇಭ್ಯ ಅಂತ ಅದಕ್ಕೆ ಪಿತೃದೇವಾನುದ್ದೇಶ್ಯ ಅಂತ, ಪಿತೃದೇವತೆಗಳನ್ನ ಉದ್ದೇಶ ಇಟ್ಟುಕೊಂಡು ಅಂತ, ಹೀಗೆ ಹಾಗೂ ಒಬ್ಬರಿಗೆ ಮಾತ್ರ ಆ ಥರನೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ನೋಡೋಣ, ಅದನ್ನು ವಿಚಾರ ಮಾಡೋಣ ಅಂತ. ಆಮೇಲೆ ಏವಂ ಸುರೋದಾತ್ ಬಹಿಃ ತದ್ವಿಗುಣಃ ಸಮಾನೇನಾವೃತೋ ಘೃತೋದೇನ ಯಥಾ ಪೂರ್ವಃ ಕುಶದ್ವೀಪೋ ಯಸ್ಮಿನ್ ಕುಶಸ್ತಂಭೋ ದೇವಕೃತಃ ಸಪ್ತದ್ವೀಪಾಖ್ಯಾಪನೋ ಜ್ವಲನಃ ಇವ ಅಪರಃ ಸ್ವಷಷ್ಪರೋಚಿಷಾ ದಿಶೋ ವಿರಾಜಯತಿ. ಹೀಗೆ ಇದೆಯಾ? ಏನು ವ್ಯತ್ಯಾಸ ಇಲ್ಲಲ್ಲ? ಇಲ್ಲಿ ಈಗ ಕುಶದ್ವೀಪದ ಬಗ್ಗೆ ಹೇಳ್ತಾ ಇದ್ದಾರೆ. ಮುಂದೆ ಇನ್ನೊಂದು ದ್ವೀಪ. ಈಗ ಹಿಂದೆ ಶಾಲ್ಮಲ ದ್ವೀಪ ಹೇಳಿ ಆಯ್ತು. ಶಾಲ್ಮಲ ದ್ವೀಪದ ಸುತ್ತಲೂ ಕೂಡ ಸುರಾ ಸಮುದ್ರ ಇದೆ ಅಂತ ಹೇಳಿದ್ರು. ಸುರಾ ಸಮುದ್ರ ಅದು ಎಷ್ಟು ಅಂದ್ರೆ 4 ಲಕ್ಷ ಯೋಜನ ವಿಸ್ತಾರವಾದದ್ದು ಅಂತ ನೋಡಿದ್ವಿ ನಾವು. ಅದರ ಹಿಂದಿನ ದಿಕ್ಕಿಂತ 2 ಪಟ್ಟು ಜಾಸ್ತಿ ಅಂತ ಇಟ್ಟುಕೊಂಡು 4 ಯೋಜನ ವಿಸ್ತಾರವಾಗಿರ್ತಕ್ಕಂಥದ್ದು ಸುರಾ ಸಮುದ್ರ ಅಂತ. ಅದಕ್ಕಿಂತಲೂ 2 ಪಟ್ಟು
ಜಾಸ್ತಿ ಅಂದ್ರೆ 8 ಲಕ್ಷ ಯೋಜನ ವಿಸ್ತಾರವಾಗಿ ಕುಶದ್ವೀಪ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಸುರಾ ಸಮುದ್ರಕ್ಕೆ ಆವೃತವಾಗಿ ಅದಕ್ಕಿಂತಲೂ 2 ಪಟ್ಟು ಜಾಸ್ತಿ ವಿಸ್ತಾರವಾಗಿರ್ತಕ್ಕಂಥದ್ದು ಅಂದ್ರೆ 8 ಲಕ್ಷ ಯೋಜನ ವಿಸ್ತಾರವಾಗಿರ್ತಕ್ಕಂಥದ್ದು ಕುಶದ್ವೀಪ. ಆ ಕುಶದ್ವೀಪ ಏನು 8 ಲಕ್ಷ ಯೋಜನ ವಿಸ್ತಾರವಾಗಿದೆ, ಅಷ್ಟೇ ವಿಸ್ತಾರವಾಗಿ ಅದರ ಸುತ್ತಲೂ ಕೂಡ ತುಪ್ಪದ ಸಮುದ್ರ ಇದೆ. ತುಪ್ಪದ ಸಮುದ್ರ 8 ಲಕ್ಷ ಯೋಜನ ವಿಸ್ತಾರವಾಗಿರ್ತಕ್ಕಂಥದ್ದು ತುಪ್ಪದ ಸಮುದ್ರ. ಅದರ ಹೊರಗೆ ಸುತ್ತಲೂ ಆವೃತವಾಗಿ ಇದೆ ಅಂತ. 8 ಲಕ್ಷ ಯೋಜನ ವಿಸ್ತಾರವಾಗಿರ್ತಕ್ಕಂತಹ ತುಪ್ಪದ ಸಮುದ್ರ. 1 kg ತುಪ್ಪ ಎಷ್ಟು ರೇಟ್ ಇದೆ ಅಂಥದ್ದು 8 ಲಕ್ಷ ಯೋಜನ ವಿಸ್ತಾರವಾದ ತುಪ್ಪದ ಸಮುದ್ರವೇ ಇದೆ ಅಲ್ಲಿ. ಶಾಲ್ಮಲ ದ್ವೀಪ ದಾಟಿ ಸುರಾ ಸಮುದ್ರವನ್ನು ದಾಟಿ ಹೋಗಬೇಕು ಕುಶದ್ವೀಪಕ್ಕೆ. ಆ ಕುಶದ್ವೀಪ 8 ಲಕ್ಷ ಯೋಜನ ವಿಸ್ತಾರ ಇದೆ. ಅದನ್ನು ದಾಟಿದ್ರೆ ಈ ತುಪ್ಪದ ಸಮುದ್ರ 8 ಲಕ್ಷ ಯೋಜನ ವಿಸ್ತಾರವಾಗಿ ಅದರ ಸುತ್ತಲೂ ಹರಿತಾ ಇದೆ. ಈ ದ್ವೀಪದಲ್ಲಿ ಕುಶದ್ವೀಪದಲ್ಲಿ ಕುಶಗಳಿದ್ದಾವೆ, ದರ್ಬೆಗಳು. ಆದ್ರಿಂದ ಬಹಳಷ್ಟು ದರ್ಬೆಗಳಿರೋದ್ರಿಂದ ಅದನ್ನ ಕುಶದ್ವೀಪ ಅಂತಾನೆ ಕರೀತಾರೆ. ದೇವತೆಗಳಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ದರ್ಬೆಗಳವು. ದೇವಕೃತಃ ಅಂತ ಹೇಳ್ತಾರೆ. ಕುಶಸ್ತಂಭ ದೇವ ನಿರ್ಮಿತವಾದಂತಹ ಕುಶ ಎಂಬ ದರ್ಬೆ. ದರ್ಬೆಗೆ ಕುಶ ಅಂತ ಹೆಸರು. ಕುಶ ಅಂತನ್ನೋ ಹೆಸರಿನ ದರ್ಬೆ ಹುಲ್ಲುಗಳು ಅಲ್ಲಿ ಬೆಳೆದಿದ್ದಾವೆ. ಆದ್ರಿಂದ ಆ ದ್ವೀಪವನ್ನ ಕುಶದ್ವೀಪ ಅಂತಾನೆ ಕರೀತಾರೆ. ಕುಶ ಅನ್ನೋ ಹೆಸರಿನಿಂದಲೇ ಅದು ಕರೆಸ್ಕೊಳ್ತಾ ಇದೆ ಆ ದ್ವೀಪ. ಈ ಕುಶ ಅಂದ್ರೆ ದರ್ಬೆ ಹುಲ್ಲೇನಿದೆ ಅದು ತನ್ನ ಕಾಂತಿ ಹೇಗೆ ಬೆಳಗುತ್ತಾ ಇದೆ ಅಂತಂದ್ರೆ ಮತ್ತೊಂದು ಬೆಂಕಿಯಂತೆ ಅಂತ ಹೇಳ್ತಾರೆ. ಜ್ವಲನಃ ಇವ ಅಪರಹ, ಬೆಂಕಿಯಂತೆ ತನ್ನ ಕಾಂತಿಯಿಂದ ಎಲ್ಲ ದಿಕ್ಕುಗಳನ್ನು ಬೆಳಗುತ್ತಾ ಇದೆ. ಅಷ್ಟು ಉತ್ತಮವಾದ ಕಾಂತಿ ಆ ದರ್ಬೆಗಳಿಗೆ ಇದೆ. ಅಂತಹ ದರ್ಬೆಗಳು ಆ ಕುಶದ್ವೀಪದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳಕೊಂಡಿದ್ದಾವೆ. ಜ್ವಲನಃ ಇವ ಅಪರಹ ಸ್ವಶಷ್ಪ ರೋಚಿಷ ದಿಶೋ ವಿರಾಜಯತಿ. ಎಲ್ಲ ದಿಕ್ಕುಗಳನ್ನ ಬೆಳಗುತ್ತಾ ಇದೆ ಆ ಒಂದು ಕುಶಗಳು. ಶಷ್ಪ ರೋಚಿಷ ಅಂದ್ರೆ ಏನಾಗುತ್ತೆ ಅಂದ್ರೆ ಇದು ಚಿಕ್ಕ ಚಿಕ್ಕದು ಎಳೆಗಳು ಅಂತೀವಲ್ಲ, ಆ ಹುಲ್ಲಿನ ಎಳೆ ಚಿಗುರು ತುಂಬಾ ಮುದ್ದಾಗಿರುತ್ತೆ, ಮೆತ್ತಗಿರುತ್ತೆ. ಅದು ಶಷ್ಪ ಅಂದ್ರೆ ಹಾಗೆ. ಸ್ವಶಷ್ಪ ರೋಚಿಷ ತನ್ನ ಮೃದುವಾದಂತಹ ಚಿಕ್ಕ ದರ್ಬೆಗಳು, ಮೆತ್ತಗೆ ಇರುವಂತಹ ದರ್ಬೆಗಳು. ಅದು ಒಣಗಿದ್ರೆ ಕಠೋರ ಆಗ್ಬಿಡುತ್ತೆ, ಮುಟ್ಟಿದ್ರೆ ಕೈ ರಕ್ತ ಬಂದ್ಬಿಡುತ್ತೆ ಚೂರು ಹಿಡಿದಂಗೆ ಎಳೆದ್ರೆ. ಅದು ಒಣಗೋದಕ್ಕಿಂತ ಮುಂಚೆ ಚಿಕ್ಕದಾಗಿ ಆಗತಾನೆ ಬೆಳೆದಿರುತ್ತಲ್ಲ, ಅದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಬಾಲ ತೃಣ ಅಂತ ಬರೀತಾರೆ. ನಿಜ ಬಾಲತೃಣ. ಸ್ವಶಷ್ಪ ಅಂದ್ರೆ ಬಾಲತೃಣ, ಆಗತಾನೆ ಹುಟ್ಟಿದ ಚಿಗುರು ಅಂತಂದ್ರೆ ಚಿಗುರು ಅಂದ್ರೆ ತುಂಬಾ ಚಿಕ್ಕದೇನಲ್ಲ, ಮೊಳಕೆ ಅಲ್ಲ, ಆ ಥರ ಅಲ್ಲ, ಇನ್ನು ಸ್ವಲ್ಪ ದೊಡ್ಡದಾಗಿರುತ್ತದೆ, ತುಂಬಾ ಬಲ್ತಿರೋದಿಲ್ಲ ಅಂಥದ್ದು ಅವುಗಳ ಕಾಂತಿ. ಅದು ಎಲ್ಲ ದಿಕ್ಕುಗಳಲ್ಲಿ ಮತ್ತೊಂದು ಬೆಂಕಿಯಂತೆ ಅದು ಹೊಳಿತಾ ಇದೆ. ಅಂತಹ ದೇವತೆಗಳಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಕುಶಸ್ತಂಭ, ಕುಶಗಳ ಅಂದ್ರೆ ದರ್ಬೆಗಳ ಒಂದು ಸಮೂಹ, ಅದು ಆ ಜಾಗದಲ್ಲಿ ಇದೆ. ಅದನ್ನ ಕುಶದ್ವೀಪ ಅಂತ ಕರೀತಾರೆ. ಏವಂ ಸುರೋದಾದ್ ಬಹಿಃ ತದ್ವಿಗುಣಃ ಸಮಾನೇನಾವೃತೋ ಘೃತೋದೇನ ಯಥಾ ಪೂರ್ವಃ ಕುಶದ್ವೀಪೋ ಯಸ್ಮಿನ್ ಕುಶಸ್ತಂಭೋ ದೇವಕೃತಃ
ಸ್ವದ್ವೀಪಾಖ್ಯಾಪನೋ ಜ್ವಲನ ಇವ ಅಪರಃ ಸ್ವಶಷ್ಪರೋಚಿಷಾ ದಿಶೋ ವಿರಾಜಯತಿ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ಹರೇ ರಾಮ. ನಮಸ್ಕಾರ.